ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರಾಜ್ಮಾ ಕರಿ ಮಾಡ್ತಾಯಿದ್ದೀನಿ. ಅದು ಹಸಿದು ಸ್ವಲ್ಪ ಸಿಕ್ಕಿತ್ತು ಅಂತ ತೊಗೊಂಡು ಬಂದಿದ್ದರು. ಸೊ ಅದನ್ನು ಇಟ್ಕೊಂಡು ನಾನೊಂದು ಕರಿ ಮಾಡ್ತಾಯಿದ್ದೀನಿ, ಮಸಾಲ ಗ್ರೇವಿ. ಫಸ್ಟಿಗೆ ಕುಕ್ಕರಲ್ಲಿ ಇದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು, ಸ್ವಲ್ಪ ಉಪ್ಪು ಹಾಕ್ಕೊಂಡು. ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಇಲ್ಲ ಬೆಣ್ಣೆ ಕೂಡ ಹಾಕ್ಕೊಬೋದು, ಜೀರಿಗೆ, ಸೋಂಪು ಕಾಳು, ಪಲಾವ್ ಎಲೆ, ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೋಬೇಕು ಸ್ವಲ್ಪ ಹೊತ್ತು. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಯಾವುದೇ ಕಾಳಾದರೂ ಮೂಳೆಗೆ ಶಕ್ತಿ ಕೊಡುತ್ತಲ್ವ, ಇದು ಕೂಡ ಹಾಗೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಿಕ್ಕರೆ ಮಾಡ್ಕೊಂಡು ತಿನ್ನಿ. ನಾನು 2 ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಬಾಡಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪುಡಿ ಹಾಗೂ 1/4 ಚಮಚ ಗರಂ ಮಸಾಲ ಹಾಕ್ಕೊಂಡು, ರುಚಿಗೆ ಉಪ್ಪು ಅದು ಕೂಡ ಹಾಕಿದ್ದೀವಿ, ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಒಂದು ಸಲ ತಿರುಗಿಸ್ಕೊಂಡು, ಅದು ಸ್ವಲ್ಪ ಬೇಯಬೇಕಲ್ವ ಮಸಾಲೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದೆಲ್ಲ ಬೇಯೋಷ್ಟರಲ್ಲಿ ಗೋಡಂಬಿನ ನೆನೆಸ್ಕೊಂಡು ಇಟ್ಕೊಂಡಿರಿ, ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಬೆತ್ತಿಟ್ಕೊಳ್ಳಿ. ಈಗ ಕಾಳು ಬೇಯಿಸಿರೋ ನೀರು ಸಮೇತ ಕಾಳನ್ನ ಕೂಡ ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ಕೋಬೇಕು. ನೋಡಿ, ಈ ಥರ ಕುದೀತಾ ಇರಬೇಕು. ಅವಾಗವಾಗ ತಿರುಗಿಸ್ಕೊಳ್ಳಿ. ಈಗ ಗೋಡಂಬಿದು ಪೇಸ್ಟ್ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ನೀವು ಫ್ರೆಶ್ ಕ್ರೀಮ್ ಕೂಡ ಬಳಸ್ಬೋದು. ಇಲ್ಲಿ ಗೋಡಂಬಿ ಪೇಸ್ಟ್ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಗೊಜ್ಜು. ನಂತರ ಕೊತ್ತಂಬರಿ ಸೊಪ್ಪು ಇಲ್ಲ ಕಸೂರಿ ಮೇಥಿ ಹಾಕ್ಕೊಂಡು, ನಾನಿಲ್ಲಿ ಸ್ವಲ್ಪ ಬೆಣ್ಣೆ ಕೂಡ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸರ್ವ್ ಮಾಡಬೇಕಾದ್ರೆ ಕೂಡ ಹಾಕ್ಕೊಂಡು ತಿನ್ಬೋದು. ಇದು ರೋಟಿ, ನಾನ್, ಚಪಾತಿ, ರೊಟ್ಟಿ ಎಲ್ಲದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ. ಇನ್ನೂ ನನ್ನ ಪೇಜ್ ಯಾರೆಲ್ಲ ಫಾಲೋ ಮಾಡ್ತಿಲ್ಲ, ಪ್ಲೀಸ್ ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.